ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ SSP ಕಾಲೇಜಿನ ಅಪ್ಡೇಟ್ಗೆ ಸ್ವಾಗತ. ಆ್ಯಂಡ್ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳ ಕಾಮೆಂಟ್ ಕೂಡ ನೋಡ್ತಾ ಇದ್ದೆ. ಅಪ್ಲಿಕೇಶನ್ ನಾಟ್ ವೆರಿಫೈಡ್. ಅಪ್ಲಿಕೇಶನ್ ಬಂದ್ಬಿಟ್ಟು 4 ಲೆವೆಲ್ ವೆರಿಫಿಕೇಶನ್ ಆಗಿರುತ್ತೆ. ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಏನಾಗುತ್ತೆ ಅಂತ ಮೇಜರ್ ಡೌಟ್ಸ್ ಕೂಡ ಇತ್ತು. ಅದ್ರ ಬಗ್ಗೆ ಕ್ಲಾರಿಫೈನ ಕೊಡ್ತೀನಿ, ಸಂಪೂರ್ಣ ಮಾಹಿತಿನ ಕೊಡ್ತೀನಿ, ಸೊಲ್ಯೂಷನ್ಸ್ ಏನಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೋಡೋದಾದ್ರೆ ನಿಮಗೆ ಅಮೌಂಟ್ ಬರಬೇಕು ಅಂದ್ರೆ, ನಿಮಗೆ ಅಮೌಂಟ್ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗಬೇಕಂದ್ರೆ ಅಪ್ಲಿಕೇಶನ್ ವೆರಿಫೈ ಆಗೋದು ಕಂಪಲ್ಸರಿ ಆಗಿರುತ್ತೆ. ಅಪ್ಲಿಕೇಶನ್ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ವೆರಿಫಿಕೇಶನ್ ಆಗಿ ಎಲ್ಲ ಆಗಿ ನಿಮಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ಸ್ ಆಗಿ ನಿಮ್ಮ ಇಲಾಖೆಯಿಂದ ಕೂಡ ವೆರಿಫಿಕೇಶನ್ ಆಗಬೇಕಾಗುತ್ತೆ. ಇದು ಕಂಪಲ್ಸರಿ. ಇಲ್ಲಿ ಏನಾಗಿದೆ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫೈನೇ ಆಗಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ. ಏನಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಆಗಿದೆ, ಅಮೌಂಟ್ ಕೂಡ ಈ ಹಿಂದೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ. ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಲಿಕೇಶನ್ ವೆರಿಫೈ ಆಗಿದ್ರೆ ಡೋಂಟ್ ವೇರಿ, ನೀವು ಲಾಸ್ಟ್ ಸ್ಟೆಪ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ಅಪ್ಲಿಕೇಶನ್ ನಿಮ್ದೆಲ್ಲ ವೆರಿಫೈ ಆಗಿದ್ರೆ ನಿಮಗೆ ನೀನು ಹಣ ಮಾತ್ರ ಪೆಂಡಿಂಗ್ ಇದೆ. ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ರೆ ನಿಮ್ಮ ಖಾತೆಗೆ ಬಂದ್ಬಿಟ್ಟು ಅಕೌಂಟ್ನ ಹಾಕ್ತಾರೆ ಅಮೌಂಟ್ನ. ಇಲ್ಲಿ ಯಾರ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅವ್ರದ್ದು ಮೇನ್ ಟೆನ್ಷನ್. ಇಲ್ಲಿ ಮೇನ್ ಥಿಂಗು ಇಲಾಖೆ, ನಿಮಗೆ ಇಲಾಖೆಗಳು ಬರ್ತವೆ, ಅದರ ಕ್ಲಾರಿಟಿ ಇರಲಿ. OBC ವಿದ್ಯಾರ್ಥಿಗಳಾದ್ರೆ BCWD ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, SC ST ಆದರೆ ಸಮಾಜ ಕಲ್ಯಾಣ ಇಲಾಖೆ, ಎಷ್ಟೇ ಅವರು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಬಂದ್ರು ಕೂಡ ಅದು ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಂಗವಾಗಿ ಬರುತ್ತೆ ಆಯ್ತಾ. ಮೈನಾರಿಟಿ ಅವರು ಮೈನಾರಿಟಿ ಡಿಪಾರ್ಟ್ಮೆಂಟ್, ಬ್ರಾಹ್ಮಣವರು ಬ್ರಾಹ್ಮಣ ಡಿಪಾರ್ಟ್ಮೆಂಟ್, ಈ ರೀತಿ ಡಿಪಾರ್ಟ್ಮೆಂಟ್ ಕೂಡ ಇದಾವೆ. ನೀವು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀರ ಅನ್ನೋದು ಮೊದಲು ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಇಲಾಖೆ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದ್ರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ವೆರಿಫಿಕೇಶನ್ ಆಗಬೇಕಾಗುತ್ತೆ. ಒಂದು ಬಾರಿ ಇಲಾಖೆನ ಕಾಂಟ್ಯಾಕ್ಟ್ ಕೂಡ ಮಾಡಿ. ಈ ಇಲಾಖೆಯವರೇ ನಿಮ್ಮೊಂದು ಇನ್ನು ಕೂಡ ವೆರಿಫೈ ಮಾಡಿಲ್ಲ, ಪೆಂಡಿಂಗ್ ಇಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆಯ್ತಾ. ಬಟ್ ನಿಮ್ದು ಎಲ್ಲ ಕೂಡ ಮಾಹಿತಿ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ನಿಮ್ಮ ಮಾಸ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಕೆಲವರಿಗೆ EKYC ಆಗಿರ್ಬೋದು, ಅಂಡ್ ನಿಮ್ದು ಆಧಾರ್ ಲಿಂಕ್ ಆಗಿರೋದು, ಸ್ಟೇಟಸ್ ಆಗಿರ್ಬೋದು, ಎಲ್ಲ ರೀತಿ ನಿಮ್ದು ಆಧಾರದ ಒಂದು ಮ್ಯಾಚ್ ಆಗ್ತಿದೆಯಾ, ಆಧಾರದ್ದು ಬ್ಯಾಂಕ್ ಅಕೌಂಟ್ ನಂಬರ್ದು ನೇಮ್ ಕೂಡ ಮಿಸ್ ಮ್ಯಾಚ್ ಆಗದೆ ಇರ್ಬೋದು. ಎಲ್ಲ ಮಾಹಿತಿಗಳು ಸರಿ ಇದ್ರೆ ನಿಮಗೆ ಡೋಂಟ್ ವೆರಿ, ನಿಮ್ದು ಇಲಾಖೆಯಿಂದ ಅಪ್ಡೇಟ್ ಆಗುತ್ತೆ ಆಯ್ತಾ. ಈ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿಂಪಲ್ ಹೇಳ್ತೀನಿ. ಇಲಾಖೆಯವರು ಯಾರಿಗೆ ಜಾಸ್ತಿ ಅಮೌಂಟ್ ಹಾಕ್ಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗು ಮೆಡಿಕಲ್ ಅವರಿಗೆ ಜಾಸ್ತಿ ಸ್ಕಾಲರ್ಶಿಪ್ ಹಾಕ್ಬೇಕಾಗುತ್ತೆ, ಅಂಥವ್ರಿಗೆ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ, ಅಂಥವ್ರನ್ನ ವೆರಿಫೈ ಕೂಡ ಮಾಡ್ತಿಲ್ಲ. ಯಾರಿಗೆ ನಾರ್ಮಲ್ ಡಿಗ್ರಿ ಇರ್ತಾರೆ ಅವರಿಗೆ ಕಡಿಮೆ ಸ್ಕಾಲರ್ಶಿಪ್ನ ಕೊಡ್ತಾರಲ್ಲ ಅಂಥವ್ರಿಗೆ ಈ ರೀತಿ ಸ್ಯಾಂಕ್ಷನ್ ಕೂಡ ಮಾಡ್ತಿದ್ದಾರೆ. ಕೆಲವರಿಗೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ ಈ ಹಿಂದೆ, ಆ ರೀತಿ ಕೂಡ ಮಾಡ್ತಾ ಇದ್ದಾರೆ. ಆ ರೀತಿ ಇಲಾಖೆಯಿಂದ ಅಪ್ಡೇಟ್ ಆಗಬೇಕಾಗುತ್ತೆ. ತಾಂತ್ರಿಕ ಸಮಸ್ಯೆ ಯಾವ ರೀತಿ ಆಗುತ್ತೆ, ದಯವಿಟ್ಟು ಒಂದು ಬಾರಿ ನಿಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಳ್ಳಿ, ಅವರು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.